ನನ್ನ ಹೆಸರು ಇಮ್ರಾನ್. ನಾವು ಇಲ್ಲಿ ಬಂಟ್ವಾಳ ತಾಲೂಕಲ್ಲಿ ಪೆರ್ಲಿಯಾ ಫಾರ್ಮ್ ಅಂತ 50 ಎಕರೆ ತೋಟ ಇದೆ. ನಮ್ಮದ್ರಲ್ಲಿ ಮೇಯ್ನ್ ಆಗಿ ತೆಂಗು ಮತ್ತು ಅಡಿಕೆ. ಆಟೋಮೇಷನ್ಗೆ ಹೋಗುವ ಕಾರಣ ಅಂದರೆ ಲೇಬರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಾಗ ಮತ್ತೆ ನಾವು ಡ್ರಿಪ್ ಇರಿಗೇಷನ್ಗೆ ಅಂತ ಹೋದ್ವಿ. ಮೇಯ್ನ್ ಆಗಿ ತೆಂಗಿಗೆನೇ ಸ್ಟಾರ್ಟ್ ಮಾಡಿದ್ದು. ಪರ್ ಡೇ 1 hour 1.5 hours ಹೀಗೆ ಕೊಡಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಆದರೂ ಲೇಬರ್ ಪ್ರಾಬ್ಲಮ್ ಇರೋ ಕಾರಣ ನಮಗೆ ಅದು ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ಫುಲ್ ಕಂಪ್ಲೀಟ್ ಒಂದು ರೌಂಡ್ ಹೋಗಿ ಇದೇ ಏರಿಯಾಕ್ಕೆ ನೀರು ಬರಬೇಕಿದ್ರೆ ಆಲ್ಮೋಸ್ಟ್ 1 week ತೆಗಿತಿತ್ತು. ಆನ್ಲೈನ್ ಸರ್ಚ್ ಮಾಡುವಾಗ ತುಂಬ ಕಂಪನೀಸ್ ಬಂತು. ಮೊಬಿಟೆಕ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಇಮಿಡಿಯೇಟ್ ಸೈಟಿಗೆ ಬಂದು ಎಲ್ಲ ಸರ್ವೆ ಎಲ್ಲ ಮಾಡಿ ಅವರು ಕೊಟೇಶನ್ ಎಲ್ಲ ಕೊಟ್ಟರು. ಸೊ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾವೀಗ ಮೊಬಿಟೆಕ್ ಹಾಕಿದ ಮೇಲೆ ಸೈಕ್ಲಿಕ್ ಟೈಮರ್ ಅಂತ ಅವರೊಂದು ಅಪ್ಲಿಕೇಶನ್ ಇದು ಆಪ್ಷನ್ ಇದೆ. ನಾವು ಡೈಲಿ ನೈಟ್ ಆಫ್ಟರ್ ನಮ್ಮ ಬೇರೆ ಎಲ್ಲ ಇರಿಗೇಷನ್ ಆದಮೇಲೆ ನಾವು ನೈಟ್ ಮಾತ್ರ ಆಫ್ಟರ್ 9 o'clock ನಾವು ಇಷ್ಟೊತ್ತಿಗೆ ಮಾತ್ರ ಒಂದು ವಾಲ್ವಲ್ಲಿ ಇಷ್ಟು ಟೈಮ್ ನೀರು ಹೋಗ್ಬೇಕಂತ ನಾವು ಆ್ಯಡ್ ಮಾಡಿರ್ತೀವಿ. ಈಗ ನಮ್ಮ ಹತ್ರ 13 ವಾಲ್ವ್ಸ್ ಇದೆ. ಒಂದು ವಾಲ್ವಲ್ಲಿ ಹಾಫ್ ಆನ್ ಅವರ್ 1 hour ಅಷ್ಟು ನಾವು ಟೈಮ್ ಸೆಟ್ ಮಾಡಿ ಫುಲ್ ನೈಟ್ ಹೋಗ್ತಾ ಇರುತ್ತೆ. ನಾವು ನೆಕ್ಸ್ಟ್ ಡೇ ಒಮ್ಮೆ ಹೋಗಿ ಚೆಕ್ ಮಾಡಿದ್ರೆ ಆಯಿತು ನೀರು ಹೋಗಿದೆ ಇಲ್ವಾ. ಮತ್ತು ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ನಾವು ಒಮ್ಮೆ ಚೆಕ್ ಮಾಡ್ತೇವೆ ನೀರೆಲ್ಲ ಕರೆಕ್ಟ್ ಹೋಗ್ತಾ ಇದೆ, ಎಲ್ಲ ವಾಲ್ಸಲ್ಲಿ ಎಲ್ಲ ಪಾಯಿಂಟಲ್ಲಿ ಹೋಗ್ತಾ ಇದೆ ಅಂತ ನಾವು ಒಮ್ಮೆ ಚೆಕ್ ಮಾಡ್ತೇವೆ. ಸೊ ಅದೊಂದು ತುಂಬ ಉಪಕಾರ ಆಗಿದೆ ನಮಗೆ. ಈಗ ನಾವು ಮೊಬಿಟೆಕ್ಕಲ್ಲಿ ಕೊಡುವಾಗ ನಾವು ಡ್ರಿಪ್ಪರಲ್ಲಿ ಇಷ್ಟು ನೀರು ಹೋಗ್ತಾಯಿದೆ ಅಂತ ಗೊತ್ತು. ಅದನ್ನು ಇಷ್ಟು ಟೈಮಿಗೆ ನಾವು ಬಿಟ್ಟರೆ ಇಷ್ಟು ನೀರು ಹೋಗ್ತದೆ ಅಂತ ನಮ್ಗೆ ಗೊತ್ತು. ಪರ್ ಡೇ 100 to 120 ಲೀಟರ್ಸ್ ಒಂದು ತೆಂಗಿನ ಮರಕ್ಕೆ ಆ ರೀತಿ ಹೋಗ್ತಾ ಉಂಟು. ಪ್ಲಸ್ ಡೈಲಿ ಹೋಗುವ ಕಾರಣ ನಮಗೆ ಈಲ್ಡಲ್ಲಿ ಕೂಡ ತುಂಬ ವೇರಿಯೇಷನ್ ಇದೆ. ಈಲ್ಡ್ ಕೂಡ ಒಳ್ಳೆಯದಾಗಿ ಬರ್ತಾ ಇದೆ ಇವಾಗ. ಪ್ಲಸ್ ನಟ್ ಸೈಜ್, ನಟ್ ಈಲ್ಡ್, ನಂಬರ್ ಆಫ್ ನಟ್ಸ್ ಪರ್ ಕೊಕೊನಟ್ ಟ್ರೀ ಎಲ್ಲನೂ ಜಾಸ್ತಿ ಆಗ್ತಾ ಇದೆ. 29-30 acres ನಮ್ಮದು ಆಟೋಮೇಷನಲ್ಲಿ ಕವರ್ ಆಗ್ತದೆ. ಪಂಪಿಗೆ ಕೂಡ ಮೋಟರ್ ಕಂಟ್ರೋಲ್ ಅಂತ ಹಾಕಿದ್ದೇವೆ, ಅದು ಕೂಡ ಮೊಬಿಟೆಕ್ ಕಂಪನಿಯವರಿಂದ. ಈಗ ಕರೆಂಟ್ ಹೋಗಿ ಬಂದ ಕೂಡಲೇ ನಾವು ವಾಪಸ್ ಅಲ್ಲಿಗೆ ಹೋಗಿ ಚಾಲು ಮಾಡಬೇಕು. ಎಷ್ಟೊತ್ತು ರನ್ ಆಗಿದೆ. ನಾವೀಗ ಒಂದು ಸ್ಪ್ರಿಂಕ್ಲರನ್ನು ಪ್ಲ್ಯಾನ್ ಮಾಡುವಾಗ ಒಂದು ಏರಿಯಾದಲ್ಲಿ 3 hours ನಾವು ಪ್ಲ್ಯಾನ್ ಮಾಡಿರ್ತೀವಿ. ಈಗ ಕರೆಂಟ್ ಯಾವಾಗ ಹೋಗ್ತೇವೆ, ಯಾವಾಗ ಬರುತ್ತೆ, ಅದು 3 hours ಕಂಪ್ಲೀಟ್ ಆಗಿದೆ ಇಲ್ಲ, ಎಲ್ಲ ಕನ್ಫ್ಯೂಷನ್ ನಮಗೆ. ನಾವು ಲೇಬರ್ಸನ್ನು ನಂಬಿಕೊಂಡು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣ ನಾವು ಮೋಟರ್ ಕಂಟ್ರೋಲನ್ನು ಕೂಡ ಹಾಕಿದ್ದೇವೆ. ಅದರಲ್ಲಿ ನಾವು ಸೆಟ್ ಮಾಡಿ ಇಡ್ಬೋದು. 3 hours ನಾವೀಗ ಒಂದು ಪಂಪನ್ನು ರನ್ ಮಾಡಬೇಕಿದ್ರೆ 3 hours ಅಂತ ಟೈಮ್ ಸೆಟ್ ಮಾಡಿ ರನ್ ಮಾಡಿದರೆ ಈಗ 1 hour ಆದಮೇಲೆ ಕರೆಂಟ್ ಹೋಯಿತು. ವಾಪಸ್ ಕರೆಂಟ್ ಬಂದಮೇಲೆ ಅದೇ ಟೈಮಿಂದ ವಾಪಸ್ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಮ್ಮದು ಫಿಲ್ಟರ್ ಸಿಸ್ಟಮ್. ನೀರು ವಾಟರ್ ಸೋರ್ಸಿಂದ ಫಸ್ಟಿಗೆ ಫಿಲ್ಟರಿಗೆ ಬಂದು ಫುಲ್ ತೋಟಕ್ಕೆ ಸಪ್ಲೈ ಆಗ್ತಾ ಇರೋದು. ತುಂಬ ಇಂಪ್ಯೂರಿಟೀಸ್ ಬರ್ತಾಯಿತ್ತು. ಸೊ ಫಿಲ್ಟರ್ ಆವಾಗ ಕ್ಲಾಗ್ ಆಗೋದು, ಬ್ಲಾಕ್ ಆಗೋದು, ನೀರು ಎಕ್ಸಾಕ್ಟ್ ಎಷ್ಟು ಹೋಗಬೇಕಿತ್ತು ಅಷ್ಟು ನಮ್ಮ ಡ್ರಿಪ್ಪರಲ್ಲಿ ಹೋಗ್ತಿರಲಿಲ್ಲ. ಈಗ ಮೊಬಿಟೆಕ್ ಅವರು ನಾವು ಈ ಪ್ರಾಬ್ಲಮ್ ಅವರಿಗೆ ತಿಳಿಸುವಾಗ ಅವ್ರು ಹೇಳಿದರು ನೀವು ಬ್ಯಾಕ್ ವಾಶ್ ಕೂಡ ಆಟೋಮೇಷನ್ ಮಾಡ್ಬೋದು ಅಂತೇಳಿ ಅವರು ಬ್ಯಾಕ್ ವಾಶ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಇದನ್ನು ಕೂಡ ಸೈಕ್ಲಿಕ್ ಟೈಮರಲ್ಲಿ ನಾವು ಆ್ಯಡ್ ಮಾಡಿರ್ತೀವಿ. ಕಂಟಿನ್ಯೂಸ್ ಆಗಿ 1-2 ವಾಲ್ವಿಗೆ ಹೋಗ್ತದೆ, ಬ್ಯಾಕ್ ವಾಶ್ ಆಗ್ತದೆ. ಫುಲ್ ಕ್ಲೀನಾಗಿ ಒಂದೇ ರೀತಿ ಒಂದೇ ಪ್ರೆಷರಲ್ಲಿ ಕಂಟಿನ್ಯೂಸ್ ರನ್ ಆಗ್ತಾ ಇರ್ತದೆ. ಸೋಲನೈಡ್ ವಾಲ್ವ್ಸ್ ಇಲ್ಲಿ ನಮ್ಮ ಹತ್ರ 5 ವಾಲ್ವ್ಸ್ ಇದೆ. ಇದೇ ಥರ ಆ ಕಡೆ 1-2 ಇದೆ. ಇನ್ನೊಂದು ಸೈಟಲ್ಲಿ 6 ವಾಲ್ವ್ಸ್ ಇದೆ. ಸೋಲಾರ್ ವೈರ್ಲೆಸ್ ಟೆಕ್ನಾಲಜಿಯಲ್ಲಿ ನಡೀತಾ ಉಂಟು. ಎಮ್ಕಾನ್ ಮತ್ತು ಡಿಕಾನ್ ಮುಖಾಂತರ ನಮಗೆ ವಾಲ್ವ್ಸ್ ಆನ್ ಆಗೋದು, ಆಫ್ ಆಗೋದು ಎಲ್ಲ ಮೊಬೈಲ್ ಥ್ರೂನೇ ಆಗ್ತಾ ಉಂಟು. 3 yearsಯಿಂದ ನಾವು ಇದೇ ಯೂಸ್ ಮಾಡ್ತಿದ್ದೇವೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಏನು ಪ್ರಾಬ್ಲಮ್ ಬಂದರೂ ವಿಷನ್ ಪವರ್ ಸೊಲ್ಯೂಷನ್ಸ್ ಅವರಿಗೆ ಕಾಲ್ ಮಾಡಿದರೆ, ನಿತೇಶ್ ಅವರಿಗೆ, ಅವರು ಇಮಿಡಿಯೇಟ್ ನಮ್ಗೆ ಏನಾದರೂ ಒಂದು ಇಮಿಡಿಯೇಟ್ ಸೊಲ್ಯೂಷನ್ ಕೊಡ್ತಾರೆ. 2 to 3 days ಅವ್ರು ಬಂದು ಸೈಟಿಗೆ ಬಂದು ಎಲ್ಲ ಕೆಲಸ ಅವರು ಕ್ಲಿಯರ್ ಮಾಡಿ ಕೊಟ್ಟೋಗ್ತಾರೆ. ಇವಾಗ ಯಾರಾದರೂ ಈ ಆಟೋಮೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿರೋದಾದರೆ ನಾವು ಇದನ್ನು 100% ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮೊಬಿಟೆಕ್ ಕಂಪನಿ ಒಂದು ಒಳ್ಳೆ ಸರ್ವಿಸ್ ಕೂಡ ಕೊಡ್ತಿದ್ದಾರೆ. ಪ್ರಾಡಕ್ಟ್ಸ್ ಕೂಡ ಒಳ್ಳೆಯದಿದೆ. ಎಲ್ಲ ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿ ಎಲ್ಲ ಸೊಲ್ಯೂಷನ್ ಕೊಡ್ತಾರೆ. ಸೊ ನೀವು ಏನಾದರೂ ಆಲ್ರೆಡಿ ನೀವು ಇರಿಗೇಷನ್ ಮಾಡಿ ಆಗಿದೆ, ನಿಮಗೆ ಈಗ ಆಟೋಮೇಷನ್ ಮಾಡಬೇಕು, ಅದಕ್ಕೆ ಕೂಡ ಸೊಲ್ಯೂಷನ್ ಕೊಡ್ತಾರೆ. ಸೊ ಇದನ್ನು 100% ನಾನು ಸಜೆಸ್ಟ್ ಮಾಡ್ತೀನಿ. ನಮಸ್ತೆ, ನನ್ನ ಹೆಸರು ನಿತೇಶ್ ಅಂಚನ್ ಅಂತ. ವಿಷನ್ ಪವರ್ ಸೊಲ್ಯೂಷನ್ ಇದರ ಪ್ರೊಪ್ರೈಟರ್ ನಾನು. ನಾವು ಆಥರೈಸ್ಡ್ ಡೀಲರ್ ಫಾರ್ ಮೊಬಿಟೆಕ್ ವೈರ್ಲೆಸ್ ಸೊಲ್ಯೂಷನ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ. ನಮ್ಮ ಆಫೀಸು ಮೂಡಬಿದ್ರೆಯಲ್ಲಿರೋದು. ಈಗ ಆಟೋಮೇಷನ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಾವು ಸೈಟಿಗೆ ಬಂದುಬಿಟ್ಟು ಸೈಟ್ ಸರ್ವೆ ಮಾಡಿಬಿಟ್ಟು ಅದರ ಎಸ್ಟಿಮೇಷನ್ ಅದೆಲ್ಲ ಕೊಡ್ತೀವಿ. ಆಮೇಲೆ ಪ್ರಾಪರ್ ಪ್ಲ್ಯಾನಿಂಗ್, ಯಾವ ಥರ ಇರಿಗೇಷನ್ ಪ್ಲ್ಯಾನ್ ಮಾಡ್ಬೋದು, ಯಾವ ಥರ ಆಟೋಮೇಷನ್ ಪ್ಲ್ಯಾನ್ ಮಾಡ್ಬೋದು, ಅದನ್ನು ನಾವು ಪ್ರಾಪರಾಗಿ ತಿಳಿಸ್ಕೊಡ್ತೀವಿ. ಅದೇ ಥರ ನೀವು ಇರಿಗೇಷನ್ ಪ್ಲ್ಯಾನ್ ಮಾಡ್ಬೋದು. ಇರಿಗೇಷನ್ ಆಟೋಮೇಷನ್ ಎನ್ಕ್ವೈರಿ ಇದ್ದರೆ ಈ ನಂಬರಿಗೆ ಕ್ಲಿಕ್ ಮಾಡಿ.